ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಹಳಬ್ರಾದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದು ಹೊಸ ಫ್ಯಾಷನ್ ಕುಚ್ಚು ಸ್ಯಾರಿಗೆ. ಈ ಸ್ಯಾರಿಗೆ ಹೊಸ ಫ್ಯಾಷನ್ ಕುಚ್ಚು. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಹಾಗಾಗಿ ಗ್ರ್ಯಾಂಡಾಗಿರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಬೀಡ್ಸ್ ಆಗಲಿ ಸ್ಟೋನ್ಸ್ ಆಗಲಿ ಏನೂ ಹಾಕಿಲ್ಲ. ಸೇಮ್ ದಾರದಲ್ಲೇ ಡಿಸೈನ್ ಮಾಡಿರೋ ಅಂಥದ್ದು, ಸಿಲ್ಕ್ ಥ್ರೆಡ್ಡಲ್ಲಿ ಡಿಸೈನ್ ಮಾಡಿರೋ ಅಂಥದ್ದು. ಇದು ಫುಲ್ ಫಿನಿಷಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ನೀವು ನೋಡ್ಬೋದು. ಇವಾಗ ನಾನು ಕಟ್ತಾಯಿದ್ದೀನಿ. 87 ದಾರ ಒಂದು ಕಡೆ ತೊಗೊಂಡಿದ್ದೀನಿ, 70 ದಾರ ಒಂದು ಕಡೆ ತೊಗೊಂಡಿದ್ದೀನಿ. ಮರೂನ್ ಕಲರು ದಾರನ 70 ಎಳೆ ತೊಗೊಂಡಿದ್ದೀನಿ. ಮತ್ತು ಕೇಸರಿ ಕಲರ್ ದಾರನ 80 ಎಳೆ ತೊಗೊಂಡಿದ್ದೀನಿ. ಕುಚ್ಚು ಇದು ದಪ್ಪ ಬಂದರೆ ಚೆನ್ನಾಗಿರುತ್ತೆ. ಅರ್ಧ ಇಂಚಿಗೊಂದು ಕುಚ್ಚು ಹಾಕಬೇಕಾಗುತ್ತೆ. ಬೇಬಿ ಕುಚ್ಚು ಅಂತ ಹೇಳೋದಷ್ಟೇ, ಆದರೆ ಇದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಡಿಸೈನ್ ಕಟ್ಟಿದ್ರೆ ಇದು ಸ್ವಲ್ಪ ರಿಸ್ಕಿ ಆದ್ರೂ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನೋಡಿ, ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಕಟ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಗೋಲ್ಡನ್ ಥ್ರೆಡ್ ಬೇಕಾಗುತ್ತೆ. ಆ ಗೋಲ್ಡನ್ ಥ್ರೆಡ್ಡು 2 ಎಳೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ಫಸ್ಟು ನಾವು ಕಟ್ಟೋಂಥ ಕುಚ್ಚು ಮರೂನ್ ಕಲರ್ ಕಟ್ತೀವಲ್ವ, ಅದಕ್ಕೆ ಫಸ್ಟ್ ಒಂದು ನಾಟ್ ಹಾಕ್ಕೋಬೇಕು. ಈ ರೀತಿ ಒಂದೆರಡು ಸುತ್ತಕೊಂಡು ಆಮೇಲೆ ನಾಟ್ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಹಾಕ್ಕೊಂಡಾದಮೇಲೆ ಇದನ್ನು ಫುಲ್ಲು ಅದರಲ್ಲಿ ಪಕ್ಕದಲ್ಲಿ ಏನು ಹಾಕಿದ್ದೀವೋ ಕುಚ್ಚು ಅದರ ಲೆಂತಿಗೆ ಕಟ್ ಮಾಡಿಕೊಂಡು ಮತ್ತೆ ಕೇಸರಿ ಕಲರು ಥ್ರೆಡ್ಡನ್ನು ಹಾಕಬೇಕಾಗುತ್ತೆ. ಅದೇ ಹೋಲಿಗೆನೆ, ಸಪ್ರೇಟ್ ಹೋಲಲ್ಲ, ಅದೇ ಹೋಲಿಗೆ ಹಾಕಬೇಕು. ಹೀಗೆ ಸ್ವಲ್ಪ ಫೋರ್ಸ್ ಮಾಡಿ ಎಳ್ಕೊಂಡ್ರೆ ಬರುತ್ತೆ. ಇವಾಗ ನೀವು ಸೀಜರಿಂದ ಅದನ್ನು ಕರೆಕ್ಟ್ ಕಟ್ ಮಾಡ್ಕೊಳ್ಬೇಕು. ಕುಚ್ಚು ಕಟ್ಟಿದ ಮೇಲೆ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ಕಟ್ ಮಾಡಿಕೊಂಡು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಈ ರೀತಿ ಈಗ ಇಟ್ಕೊಂಡು ಸೂಜಿನಲ್ಲಿ ನೀವು ಫಸ್ಟು ನಾಟ್ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ತೋರಿಸೋ ಪ್ರಕಾರನೇ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿ ಒಂದು 4 ಸುತ್ತು ಸುತ್ಕೋಬೇಕಾಗುತ್ತೆ. ಬಿಗಿಯಾಗಿ ಸುತ್ಕೊಳ್ಳಿ, ಲೂಸ್ ಕೊಡಬೇಡಿ. ಲೂಸ್ ಕೊಟ್ಟರೆ ಲೂಸ್ ಆಗಿಬಿಡುತ್ತೆ. ಬಿಗಿಯಾಗಿ ಸುತ್ತಿ ಹಾಕಬೇಕಾಗುತ್ತೆ. ಇವಾಗ ನಾನು ಈ ಕಡೆ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಆ ಕಡೆ ಕಾಣಿಸ್ತಿಲ್ಲ. ಅದರದ್ದು ಹೋಲಲ್ಲೇ ಅದನ್ನು ತೆಕ್ಕೊಳ್ಬೇಕು, ಚುಚ್ಚಿಬಿಟ್ಟು. ಮತ್ತು ಒಂದು ಎಳೆಗೆ ಅದು ಲೂಸ್ ಬರುತ್ತೆ ನನಗಿದೆ 2 ಎಳೆ 2 ಸಲ ಹಾಕ್ಕೊಳ್ಬೋದು. ಅದರ ಹೋಲಿಗೆನೇ 2 ಸಲ. ಇವಾಗ ಅದು ನೋಡಿ, ಆ ಮರೂನ್ ಕಲರ್ ಥ್ರೆಡ್ಡನ್ನು ಬೆರಳು ಸಹಾಯದಿಂದ ಹಿಂದೆ ತಕ್ಕೊಳ್ಳಿ. ಹಿಂದೆ ತಕ್ಕೊಂಡು 2 ಬೆರಳಿನ ಮಧ್ಯೆ ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿದ್ರೆ ಟ್ರಿಮ್ಮರಲ್ಲಿ ಕರೆಕ್ಟಾಗಿ ಬರುತ್ತೆ. ನೋಡಿ, ಒಂದು ಚೂರು ವ್ಯತ್ಯಾಸ ಆಗಲ್ಲ, ನೀಟಾಗಿ ಬರುತ್ತೆ. ಆಮೇಲೆ ನೀವು ಲಾಸ್ಟಲ್ಲಿ ಟ್ರಿಮ್ ಮಾಡ್ತೀರಲ್ವ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಟ್ರಿಮ್ ಮಾಡಿ ನೀವು ಐರನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಟ್ರಾ ಬಂದಿದ್ದರೆ ದಾರ ಆ ಥರ ನೋಡಿಕೊಂಡು ಕಟ್ ಮಾಡಿಬಿಡಿ. ನಾನು ತುಂಬ ನಿಧಾನವಾಗಿ ತೋರಿಸಿದ್ದೀನಿ, ಸ್ಪೀಡ್ ಹೋಗಿಲ್ಲ. ನೀವು ನೋಡಿಕೊಂಡು ಕಲಿಬೋದು ನೋಡಿ. ಏಕೆಂದರೆ ಹಿಂದಿನ ವಿಡಿಯೋದಲ್ಲಿ ನೀವು ಸ್ಪೀಡ್ ತೋರಿಸ್ತೀರಾ, ಅದು ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಈ ಸಲ ನಾನು ನಿಧಾನ ತೋರಿಸ್ತಾ ಇದ್ದೀನಿ. ಹೀಗೆ ಬಿಗಿಯಾಗಿ ಇಟ್ಕೊಳ್ಳಿ. ಬಿಗಿಯಾಗಿ ಇಟ್ಕೊಂಡು ಆಮೇಲೆ ಸೂಜಿಯಿಂದ ಹಿಂದೆ ನೋಡಿ ಈ ಥರ ತೆಕ್ಕೊಂಡು
ನಾನು ಮತ್ತೆ ಇನ್ನೊಂದು ಹೇಳೋದು ಮರ್ತಿದ್ದೀನಿ, ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಸೆರ್ಗನ್ನ ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಏಕೆ ಅಂದರೆ ಉಲ್ಟಾ ಕಡೆ ಸ್ವಲ್ಪ ಚೆನ್ನಾಗಿ ಬರ್ದಿದ್ರೂ ಪರವಾಗಿಲ್ಲ, ಸೀದಾ ಇರೋ ಕಡೆ ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ನಾನು ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಡಬಲ್ ಲೇಯರ್ ಆಗಿರೋದ್ರಿಂದ, ಅಂದರೆ ಡಿಸೈನು ಫಸ್ಟು ಮರೂನ್ ಹಾಕಬೇಕು, ಆಮೇಲೆ ಕೇಸರಿ ಹಾಕಬೇಕಲ್ವ, ಅದಕ್ಕೋಸ್ಕರ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ನೀವು ಕೂಡ ಅದನ್ನು ಉಲ್ಟಾ ಇಟ್ಕೊಂಡು ಹಾಕಿದ್ರೆ ಹಿಂದ್ಗಡೆ ನೀಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಬೇಕಾದರೆ ನಾನು ತೋರಿಸ್ತೀನಿ ಆವಾಗ. ಹೀಗೆ ಬಿಗಿಯಾಗಿ ಎಳಿಬೇಕು. ಮತ್ತು ನಿಮಗೆ ಲೂಸ್ ಆಯಿತು ಅನಿಸಿದ್ರೆ ಇನ್ನೊಂದು ಸಲನೂ ಸೂಜಿಯಿಂದ ಮತ್ತೆ ನೋಡಿ, ಆ ರೀತಿ ವಾಪಸ್ ಮತ್ತೆ ಸೂಜಿ ಎಳ್ಕೊಳ್ಬೋದು. ಆವಾಗ ಬಿಗಿಯಾಗುತ್ತೆ, ನೀಟಾಗಿ ಕೂರುತ್ತೆ, ಬಿಚ್ಕೊಂಡು ಹೋಗಲ್ಲ, ಬಿಚ್ಚುತ್ತೆ ಅನ್ನೋ ಭಯನೂ ಕೂಡ ಇರಲ್ಲ. ನೋಡಿ, ಹೀಗೆ ಈ ರೀತಿ ಅದನ್ನು ಹಿಂಗೆ ಅಂದುಬಿಟ್ರೆ ಸಾಕು. ಸ್ವಲ್ಪ ಕೊಡಕ್ದಂಗೆ ಮಾಡಿದ್ರೆ ಅದೇ ಸಪ್ರೇಟ್ ಆಗುತ್ತೆ, ಇದೇ ಸಪ್ರೇಟ್ ಆಗುತ್ತೆ. ಆವಾಗ 2 ಬೆರಳು ಮಧ್ಯೆ ಇಟ್ಕೊಂಡು ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ನಾನು ಒಂದಲ್ಲ ಅಂತ 4-5 ಕುಚ್ಚು ಹಾಕೋದನ್ನು ತೋರಿಸಿದ್ದೀನಿ. ತುಂಬ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಿಧಾನಕ್ಕೆ ತೋರಿಸಿದ್ದೀನಿ. ನೀವು ಕೂಡ ಇದನ್ನು ನೋಡಿ ಕಲಿಬೋದು. ನಿಧಾನವಾಗಿ ನೋಡ್ಕೊಳ್ಳಿ. ಇದನ್ನು ಮಿಸ್ ಮಾಡಲೇಬೇಡಿ. ಕಟ್ ಮಾಡಿಕೊಂಡು ಈ ರೀತಿ ನಾಟ್ ಹಾಕೋದನ್ನು ಮಿಸ್ ಮಾಡಬೇಡಿ. ಏಕೆಂದರೆ ಹಾಕಿದ ಮೇಲೆ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಕುಚ್ಚು ಕಟ್ಟಿದ ಮೇಲೆ ಫಸ್ಟೇ ಕಟ್ ಮಾಡ್ಕೊಬಿಟ್ರೆ ಇನ್ನೊಂದು ಸ್ವಲ್ಪ ಕೆಲಸ ಇರುತ್ತೆ. ನಾವು ಟ್ರಿಮ್ ಮಾಡುವಾಗ ಅದು ನೀಟಾಗಿ ಆಗುತ್ತೆ. ನಿಮ್ಮ ಖುಷಿ ಇದ್ದರೆ ಇದಕ್ಕೆ ಬೀಡ್ಸ್ ಹಾಕೋಬೋದು. ದೊಡ್ಡ ದೊಡ್ಡ ಬೀಡ್ಸ್ ಬರ್ತಾವಲ್ವ, ಬೀಡ್ಸ್ ಹಾಕ್ಕೊಳ್ಬೋದು. ನಾನು ತುಂಬ ವರ್ಷಗಳು ಇಡೋ ಅಂಥ ಸ್ಯಾರಿ ಅಲ್ವಾ, ಸುಮ್ಮನೆ ಕಪ್ಪಾಗುತ್ತೆ ಅಂತೇಳ್ಬಿಟ್ಟು ಹಾಕಿಲ್ಲ. ನೀವು ಬೇಕಂದರೆ ನೀವು ಹಾಕ್ಕೊಳ್ಬೋದು. ಬೀಡ್ಸು, ಸ್ಟೋನು ಏನು ಬೇಕಾದರೂ ಹಾಕಿ ಕಟ್ಕೋಬೋದು. ಮೂರು ಸುತ್ತಿಂದ 4 ಸುತ್ತು ಹಾಕಿ ಬಿಗಿಯಾಗಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಸುತ್ತೆಲ್ಲ ಕೇಸರಿ ಕಲ್ಲರು, ಮಧ್ಯದಲ್ಲಿ ಮಾತ್ರ ಮರೂನ್ ಕಲ್ಲರು. ತುಂಬ ಟೈಮ್ ಹಿಡಿಯುತ್ತೆ, ಇದೇನು ಬೇಗ ಆಗುವಂಥದ್ದಲ್ಲ. ನೀವು ಅಷ್ಟಕ್ಕೂ ಚಾರ್ಜ್ ಮಾಡ್ಬೋದು. ನೀವು 500 ಆದರೂ ತೊಗೊಳ್ಬೋದು ನೀವು.
ಕಡಿಮೆ ಅಂದ್ರೂ 500 ತೊಗೊಳ್ಬೋದು. ಬೋಟಿಕದಲ್ಲೆಲ್ಲ 800-1000 ರೂಪಾಯಿ ತೊಗೊಳ್ತಾರೆ ಇದಕ್ಕೆ. ಈ ರೀತಿ ಡಿಸೈನ್ ಕುಚ್ಚು ನಿಮಗೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಕೂಡ ಮರಿಬೇಡಿ. ಆಲ್ಮೋಸ್ಟ್ ಫಿನಿಶಿಂಗ್ ಹಂತಕ್ಕೆ ಬಂದಿದೆ. ಮೇಲ್ಗಡೆ ಒಂಚೂರು ಏರುಪೇರಾದ್ರೂ ಕೂಡ ನೀವು ಆವಾಗಲೇ ಅದನ್ನು ಟ್ರಿಮ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕುಚ್ಚು. ಎಲ್ಲ ಮುಗೀತು ಕಟ್ಟಿದ್ದು. ಇವಾಗ ಟ್ರಿಮ್ ಮಾಡಬೇಕಾಗುತ್ತೆ. ಟ್ರಿಮ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಎಲ್ಲಾದರೂ ಥ್ರೆಡ್ ಉಳ್ಕೊಂಡಿದ್ರೆ ನೀಟಾಗಿ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ಬೋದು. ನೋಡಿ ಹೀಗೆ ಎಕ್ಸ್ಟ್ರಾ ಎಲ್ಲಾದರೂ ಇದ್ದರೆ ಹುಡುಕಿ ನೋಡಿ, ಅದ್ರ ಮಧ್ಯ ಮೆರೂನ್ ಕಲರ್ ಮಧ್ಯದಲ್ಲಿ ಎಲ್ಲರೂ ಸೇರಿಕೊಂಡಿದ್ರೆ ಅದನ್ನು ತೆಗೆದು ಈ ಥರ ಕಟ್ ಮಾಡ್ಬೋದು. ನೋಡಿ ಎಲ್ಲ ಫಿನಿಶಿಂಗ್ ಆಯಿತು, ಟ್ರಿಮ್ ಮಾಡಿದ್ದೆಲ್ಲ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಈ ಡಿಸೈನು ಅಂತ ನನಗೂ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಈ ರೀತಿ ಡಿಸೈನ್ ಹಾಕ್ಕೋಬೋದು ಅಂತ ಹೇಳ್ಬೋದು ನೀವು. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ನಮಸ್ಕಾರ.